ವಿಘ್ನ ವಿನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ತಮ್ಮ ಪ್ರಶ್ನೆಗಳನ್ನ ಕೇಳೋದಕ್ಕೆ, ಅನುಮಾನವನ್ನ ದೂರ ಮಾಡ್ಕೊಳ್ಳೋದಕ್ಕೆ ಅಂತ. ಈಗ ರಾಘವೇಂದ್ರ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಘವೇಂದ್ರ ಅವರೇ. ನಮಸ್ತೆ. ನಮಸ್ತೆ. ಹಬ್ಬ ಜೋರಾ? ಏನಿಲ್ಲ, ಒಬ್ಬನೇ ಇದ್ದೀನಿ. ಎಲ್ಲ ಹೋಗಕ್ಕಾಗಿಲ್ಲ ಊರಿಗೆ. ಓಕೆ, ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಹಬ್ಬ ಬಹಳ ಸಂಭ್ರಮ ಇರುತ್ತೆ. ನಿಮ್ ಪ್ರಶ್ನೆ ಏನು ಕೇಳಿ ಶಾಸ್ತ್ರಿಗಳೇ. ರಾಘವೇಂದ್ರ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ಕಾರ. ಹೇಳಿ ನಿಮ್ಮ ಪ್ರಶ್ನೆ ಏನು? ರಾಘವೇಂದ್ರ ಅವರೇ ಏನ್ ಕೇಳಬೇಕು ಕೇಳಿ. ಈ ಗಣಪತಿ ಹಬ್ಬದಲ್ಲಿ ಚಂದ್ರನ್ ನೋಡ್ಬಾರ್ದು ಅಂತಾರೆ. ಅಕಸ್ಮಾತ್ ನೋಡ್ಬಿಟ್ರೆ ಏನ್ ಮಾಡ್ಬೇಕು? ಅಕಸ್ಮಾತ್ ನೋಡಿದ್ರೆ ಆ ಸ್ಯಮಂತಕೋಪಾಖ್ಯಾನ ಅಂತ ಒಂದು ಉಪಾಖ್ಯಾನ ಇದೆ. ಮಹಾಭಾರತದಲ್ಲಿ ಬರ್ತಕ್ಕಂಥದ್ದು, ಭಾಗವತದಲ್ಲಿ ಇರ್ತಕ್ಕಂಥದ್ದು, ಗಣಪತಿ ವ್ರತದಲ್ಲೇ ಇರ್ತಕ್ಕಂಥದ್ದು. ಮತ್ತು ಮುಖ್ಯವಾಗಿ ಆ ಮಂತ್ರವನ್ನು ನಮ್ಮ ಸ್ಕ್ರೀನ್ ಮೇಲೆ ತಾವು ನೋಡಬಹುದು. ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಾ ಹತಃ ಅಂತಕ್ಕಂಥ ಯಾವ ಮಂತ್ರ ಇದೆ, ಆ ಮಂತ್ರವನ್ನು ನೀವು ಹೇಳಿಕೊಂಡ್ರೆ ಸಾಕಾಗುತ್ತೆ. ಆ ಮಂತ್ರವನ್ನು ಹೇಳ್ಕೊಳ್ಳಿ, 21 ಬಾರಿ ಹೇಳ್ಕೊಳ್ಳಿ. ಅದು ಚಂದ್ರನ ದೋಷವನ್ನು, ಆ ಚಂದ್ರ ದರ್ಶನದ ದೋಷವನ್ನು ನಿವಾರಣೆ ಮಾಡುತ್ತೆ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ರೂಪಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಹಬ್ಬದ ಶುಭಾಶಯಗಳು ನಿಮ್ಗೆ. ನಿಮ್ ಪ್ರಶ್ನೆ ಏನು ಕೇಳಿ ಶಾಸ್ತ್ರಿಗಳಿದ್ದಾರೆ. ನಮಸ್ಕಾರ ರೂಪಾ ಅವರೇ. ನಮಸ್ಕಾರ ಸರ್. ನಾನು ನಮ್ಮ ಮನೆಯಲ್ಲಿ ಇವತ್ತು ಗಣಪತಿ ಹಬ್ಬ ಇರ್ಲಿಲ್ಲ. ಅದು ಅಣ್ಣನ ಮಗ ಒಂದ್ ಗಣಪತಿಯನ್ನು ತಗೊಂಡ್ ಬಂದ್ಬಿಟ್ಟಿದ್ದಾರೆ ಮನೆಯಲ್ಲಿ. ಓಕೆ. ಅದಕ್ಕೇನಾದ್ರೂ ಪೂಜೆ ಏನಾದ್ರೂ ಬೇರೆ ಟೈಪ್ ಮಾಡ್ಬೇಕಾ? ಯಾವ ತರ ಮಾಡ್ಬೇಕು? ಪೂಜೆ ಮಾಡಿ ತಂದಿದ್ರೆ ಪೂಜೆನ ಅದನ್ನು ಕೂಡಿಸಿ ಗಣಪತಿಗೆ ವಿಶೇಷವಾಗಿ ಅಭಿಷೇಕ ಇತ್ಯಾದಿಗಳನ್ನು ಇಷ್ಟೊತ್ತು ಹೇಳಿದೆ. ಷೋಡಶೋಪಚಾರ ಪೂಜೆ ಮಾಡಿ, ಅಥವಾ ನಿಮಗೆ ಯಥಾಶಕ್ತಿ ಹೇಗಾಗುತ್ತೆ ಹಾಗೆ ಅಲಂಕಾರ ಇತ್ಯಾದಿಗಳನ್ನು ಮಾಡಿ, ಪತ್ರಪುಷ್ಪ, ಗರಿಕೆ ಇತ್ಯಾದಿಗಳನ್ನು ಇಟ್ಟು ಗಣಪತಿ ಪೂಜೆ ಮಾಡಿ, ತಪ್ಪೇನೂ ಇಲ್ಲ, ಮಾಡಬಹುದು. ಮಾಡಿ ಖಂಡಿತ. ಇವತ್ತು ಸಂಜೆನೂ ವಿಸರ್ಜನೆ, ಗಣಪತಿ ಒಂದೇ ಆಗಿರೋದ್ರಿಂದ ಇವತ್ತು ಸಂಜೆನೇ ವಿಸರ್ಜನೆ ಮಾಡಬಹುದು. ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ರೂಪಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಗಣೇಶ ಹಬ್ಬ ಬಹಳಷ್ಟು ಜನರ ಪ್ರಶ್ನೆ ಆಗಿರುತ್ತೆ. ಈಗ ನಾವು ಗಣೇಶ ಹಬ್ಬ ಮಾಡಿಲ್ಲ ಅಂದರೆ ಯಾವಾಗ ಮಾಡೋದು ಅಂತ ಒಂದು ಪದ್ಧತಿ ಇದೆ. ಸಾಮಾನ್ಯವಾಗಿ ಯಾವುದೇ ವ್ರತ, ಈ ಶ್ರಾವಣದಿಂದ ಶುರುವಾದಂಥ ಯಾವುದೇ ವರಮಹಾಲಕ್ಷ್ಮಿಯಿಂದ ಹಿಡಿದು ಯಾವುದೊಂದು ವ್ರತ ಮಾಡಲಿಕ್ಕೆ ಆಗಿಲ್ಲ ಅಂದರೆ ನವರಾತ್ರಿ ಪಕ್ಷ ಇದ್ದೇ ಇದೆ. ನವರಾತ್ರಿಯಲ್ಲಿ ಅಲ್ಲಿ ಬರ್ತಕ್ಕಂಥ ಈ ಚೌತಿಯಲ್ಲಿ ಮಾಡಿದ್ದೀವ, ಈಗ ಗಣಪತಿ ಹಬ್ಬ ಚೌತಿಯಲ್ಲಿ ಬಂದಿದೆ ಅಲ್ವಾ, ನವರಾತ್ರಿಯಲ್ಲಿ ಅದೇ ಚೌತಿಯನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು. ಗಣಪತಿಗಂತೂ ಬಹಳ ವಿಶಿಷ್ಟವಾಗಿ ಈ ದಿವಸ ಮಾಡಿಲ್ಲ ಅಂತಕ್ಕಂಥವ್ರು ಕೃಷ್ಣ ಪಕ್ಷದಲ್ಲಿ ಆಚರಣೆ ಮಾಡ್ತಕ್ಕಂಥ ಹೇಗೂ ಸಂಕಷ್ಟಹಾರ ಚೌತಿ ಇದ್ದೇ ಇದೆ. ಅಲ್ಲಿ ಹೋಗಿ ದೇವತಾ ಸನ್ನಿಧಾನದಲ್ಲಿ ಒಂದು ಪೂಜೆ ನೆರವೇರಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರಬಹುದು. ನವರಾತ್ರಿಯಲ್ಲಿ ಇದೇ ರೀತಿಯಲ್ಲಿ ಮಾಡಲಿಕ್ಕೂ ಅವಕಾಶ ಇದೆ, ಆ ರೀತಿಯಲ್ಲಿ ಮಾಡಬಹುದು. ಓಕೆ, ಈಗ ಒಂದು ಸಾರಿ ಗಣೇಶನನ್ನ ಮನೇಲಿ ಕೂರಿಸಿದ್ರು ಅಂತ ಅಂದರೆ, ಈ ವರ್ಷ ಈಗ ತಾನೇ ಒಬ್ರು ಕಾಲರ್ ರೂಪಾ ಅವ್ರು ಹೇಳ್ತಾ ಇದ್ರು, ಅಣ್ಣನ ಮಗ ಒಂದು ಗಣೇಶನ ಮೂರ್ತಿನ ತಗೊಂಬಂದ ಅಂತ. ಈಗ ಪೂಜೆ ಮಾಡೋದಕ್ಕೆ ಹೇಳಿದ್ರಿ, ಮುಂದಿನ ವರ್ಷ ಗಣೇಶನ ಮುಂದುವರಿಸಿದ್ರೆ ತುಂಬಾ ಒಳ್ಳೆಯದು. ಓಕೆ, ಮುಂದುವರಿಸಿ ನೋಡಿ. ಯಾವುದೇ ವ್ರತ ಪೂಜೆಗಳನ್ನು ನಮ್ಮ ಶ್ರದ್ಧೆ, ನಮ್ಮ ಮನಸ್ಸಿನ ಶುದ್ಧಿಗೆ ಮಾಡ್ತಕ್ಕಂಥದ್ದಲ್ವ ಪೂಜೆ ಇತ್ಯಾದಿಗಳು. ಒಂದು ಮನೆಯ ಸಂಭ್ರಮ, ಆತ್ಮಶುದ್ಧಿಗೆ, ಮತ್ತು ಒಂದು ಮನಸ್ಸಿನ ತರಂಗಗಳಲ್ಲಿ ಭಗವಂತನ ನೆಲೆಸಿದಾಗ ಒಳ್ಳೆಯ ಅಸದ್ದ ಆಲೋಚನೆಗಳು ಬರುತ್ತೆ ಅಂತ. ಪೂಜೆ ಎಲ್ಲ ಮಾಡೋದು ಯಾಕಾಗಿ ಅಂದರೆ ಒಂದು ಆಂತರಿಕ ಶಿಸ್ತು. ಈಗ ಇದನ್ನು ನಿಲ್ಲಿಸಬಾರ್ದು, ಇದನ್ನು ಮುಂದುವರಿಸ್ಕೊಂಡು ಹೋಗೋದ್ರಿಂದಾಗಿ ಸಂಭ್ರಮವೂ ಮುಂದುವರಿಯುತ್ತೆ. ಪೂಜೆ ಮಾಡದೆ ಅನ್ನೋ ಸಮಾಧಾನ, ದೊಡ್ಡ ಸಮಾಧಾನ ಅದು ಕೂಡ ಮುಂದುವರಿಯುತ್ತೆ. ಅದು ಒಳ್ಳೆಯದು ಅಂತ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ ಶಿರ್ಸಿಯಿಂದ. ನಾಯಕ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಾಯಕ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ಕಾರ ನಾಯಕ್ ಅವರೇ, ಹೇಳಿ ಏನ್ ಸಮಾಚಾರ, ಏನು ನಿಮ್ಮ ಪ್ರಶ್ನೆ? ನಮಗೆ ಸಮಸ್ಯೆ ಅಂತಂದ್ರೆ ಹೇಳಿ. ಬಹಳ ಸಮಸ್ಯೆ, ಬಹಳ ವರ್ಷದಿಂದ ನಿಮಗೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ. ಇದು ತಾಗ್ತಾನೆ ಇಲ್ಲ. ಇವತ್ತು ಯಾಕೋ ಅದೃಷ್ಟ ಗಣೇಶ ಚತುರ್ಥಿಗೆ ತಾಗ್ಬಿಟ್ಟಿದೆ. ಹಲೋ, ಹೇಳಿ ಹೇಳಿ. ಸುಮಾರು 10 ವರ್ಷದ ಹಿಂದೆ ಗಣೇಶನ್ ನೋಡ್ಬಿಟ್ಟಿದ್ದೆ ನಾನು. ಇದು ಚಂದ್ರನ್ ನೋಡ್ಬಿಟ್ಟಿದ್ದೆ. ಚಂದ್ರನ್ ನೋಡಿದ್ರಿ? ಸರಿ. ಚಂದ್ರನ್ ನೋಡಿದಿನಲ್ಲ, 1 ವರ್ಷ ಎಷ್ಟು ತಾಪತ್ರೆ ಆಯ್ತು ಅಂದ್ರೆ, ಎಷ್ಟು ಕಷ್ಟ ಆಯ್ತು ಅಂದ್ರೆ ಜೀವನನೇ ಬೇಡ ಅನ್ಸ್ಬಿಡ್ತು. ಆ ನಮೂನಿ ಆಯ್ತು, ಅಂತ ದೋಷ ಆಯ್ತು. ಅದಕ್ಕಾಗಿ ಈಗ ಏನಾಯ್ತು, ಈಗ ಈ ಗಣೇಶ ಚೌತಿ ದಿವಸ ಹೊರಗೆ ಹೋಗೋದಲ್ಲ, ಮನೆ ಬಿಟ್ಟು ಹೊರಗೆ ಹೋಗ್ಬೇಕು. ಬೇಡ, ಕೃಷ್ಣನಿಗೆ ಬಿಡ್ಲಿಲ್ಲ, ಕೃಷ್ಣನಿಗೆ ಅಪವಾದ ಬಂದ್ಬಿಡ್ತು. ಸೆಮಂತಕ ಮಣಿಯನ್ನು ಕದ್ದುಬಿಟ್ಟ ಕೃಷ್ಣ, ಬಂಧುಗಳನ್ನೆಲ್ಲ ಕೊಲ್ತಾ ನೀವು ಅಂತಕ್ಕಂಥ ಅಪವಾದ ಬಂತು. ಕೊನೆಗೆ ಆತ ಶ್ರೀಕೃಷ್ಣ ಆಯ್ತಪ್ಪ ವಿನಾಯಕ ಚೌತಿ ವ್ರತ ಮಾಡ್ತೀನಿ ಅಂತ ಹೇಳಿ ಹಿರಿಯರ ಸಲಹೆ, ನಾರದರ ಸಲಹೆ ತಗೊಂಡು ಗಣಪತಿ ಪೂಜೆ ಮಾಡಿ ಆ ವ್ರತಕಥೆಯನ್ನು, ಸೆಮಂತಕೋಪಾಖ್ಯಾನವನ್ನು ನಾವು ಅಂದರೆ ಗಣಪತಿಯನ್ನು ಕೇಳಿಸ್ಕೊಂಡು ಅವನಿಂದಲೇ ಅಲ್ಲಿಂದ ಶುರುವಾಗಿದ್ದು. ನೀವು ಹಾಗಾಗಿ ಅದನ್ನು ಕೇಳಿಸ್ಕೊಂಡ್ರೆ ಸಾಕು, ಈಗ ಆ ದೋಷ ನಿವಾರಣೆ ಆಗುತ್ತೆ. ಯಾಕೆಂದರೆ ಕೃಷ್ಣನಿಗೆ ಬಂದಂಥದ್ದು ಹೋಯಿತು,
ಅವನಿಗೆ ಹೋಗಿದ್ದು ಹೇಗೆಪ್ಪ ಅಂದರೆ ಇದೇ ಗಣಪತಿ ವ್ರತವನ್ನು ಆಚರಿಸಿದ್ರಿಂದ ನಾವು ಗಣಪತಿ ವ್ರತವನ್ನು ಆಚರಿಸಬೇಕು, ನಂತರ ಸ್ಯಮಂತಕೋಪಾಖ್ಯಾನ ಕೇಳಬೇಕು. ಬರೀ ಕೇಳಿದ್ರೂ ಸಾಲಲ್ಲ, ಗಣಪತಿ ಪೂಜೆ ಬಹಳ ಮುಖ್ಯ ಅಂತ. ಹೀಗಾಗಿ ಯಾರು ಗಣಪತಿ ಪೂಜೆಯನ್ನು ಮಾಡ್ತಾರೋ ಶ್ರದ್ಧೆಯಿಂದ ಭಕ್ತಿಯಿಂದ ಅವರಿಗೆ ದೋಷಗಳು ಇರೋದಿಲ್ಲ. ಮತ್ತು ಗಣಪತಿಯೇ ಹೇಳಿದ್ದಾನೆ, ಚೌತಿ ಏನು ಸಂಕಷ್ಟಹಾರ, ನಾವು ಕೃಷ್ಣ ಪಕ್ಷದ ಚೌತಿ ದಿವಸ ನಿನ್ನನ್ನು ದರ್ಶನ ಮಾಡಿ ಆನಂತರದಲ್ಲಿ ಅವರು ಆಹಾರ ಸ್ವೀಕರಿಸಬೇಕು ಅಂತಕ್ಕಂಥ ಒಂದು ವರವನ್ನು ಕೊಟ್ಟಿದ್ದಾನೆ. ಹೀಗಾಗಿ ಸಂಕಷ್ಟಹಾರ ಚೌತಿಯನ್ನು ಮಾಡೋದ್ರಿಂದಲೂ ಇಂಥ ದೋಷಗಳೆಲ್ಲ ನಿವಾರಣೆ, ಅಪವಾದಗಳು ಬಹಳ ಮುಖ್ಯವಾಗಿ ದೂರ ಆಗುತ್ತೆ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ರಾಯಚೂರಿನಿಂದ ಹಿರೇಮಠ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಹಿರೇಮಠ್ ಅವರೇ. ನಮಸ್ಕಾರ, ಶಾಸ್ತ್ರಿಗಳವ್ರು ಕೊಡ್ರಿ. ನಮಸ್ಕಾರ. Yes, ನಮಸ್ಕಾರ ಮಾತಾಡ್ತಿದ್ದಾರೆ. ಹಿರೇಮಠ್ ಅವರೇ, ಮಾತಾಡ್ತಾ ಇದ್ದೀನಿ, ಹೇಳಿ. ಶಾಸ್ತ್ರಿಗಳೇ, ನಾವು ಒಂದು ಗ್ರಾನೈಟ್ ಗಣಪತಿ ತಂದಿದ್ದೀವಿ. ಓಕೆ. ಆಮೇಲೆ ಒಂದು ಪಂಚಮುಖಿ ಗಣಪತಿ ಇದೆ. ಗ್ರಾನೈಟ್ ಗಣಪತಿ ಪೂಜೆ ಮಾಡೋಣ, ಪಂಚಮುಖಿ ಗಣಪತಿ ಪೂಜೆ ಮಾಡೋಣ. ಗ್ರಾನೈಟ್ ಗಣಪತಿಯನ್ನ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಅಲಂಕಾರಾರ್ಥವಾಗಿ ಇಡಬಹುದು. ಇದನ್ನ ಪಂಚಮುಖಿ ಗಣಪತಿ ತಂದಿದ್ರಿ, ಅದು ಏನು ಮಣ್ಣಿಂದ? ಪಂಚಲೋಹ. ಅದನ್ನ ಅದಕ್ಕೆ ಅಭಿಷೇಕ ಇತ್ಯಾದಿಗಳನ್ನ ಮಾಡ್ಕೊಂಡು ಅದಕ್ಕೆ ಪೂಜೆ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಇಡಬಹುದು. ಉಳಿದ ಹಾಗೆ ಈ ದಿವಸ ಕುಂದಿರ್ಸಬಹುದಲ್ಲ, ಗ್ರಾನೈಟ್ ಗಣಪತಿ ಕುಂದಿರ್ಸಿ ಪೂಜೆ ಮಾಡ್ಬೋದಲ್ಲ, ಈಗ ಹೆಂಗ ಮಣ್ಣಿನ ಗಣಪತಿ ಪೂಜೆ ಮಾಡ್ತೀವಿ ಅಲ್ಲ, ಅದಕ್ಕೆ ಪೂಜೆ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಅದಕ್ಕೆ ಒಂದು ಪ್ರತಿಷ್ಠಾಪನೆ, ಅದು ಶಿಲೆಯಾಗಿರೋದ್ರಿಂದ ಅದಕ್ಕೆ ಬೇರೆ ರೀತಿಯ ಕ್ರಮಗಳು ಬೇಕಾಗುತ್ತೆ. ಹಾಗಾಗಿ ಅದನ್ನು ಸುಮ್ಮನೆ ಅಲಂಕಾರ ಅಥವಾ ನಾವು ಶೋಕೇಸಲ್ಲಿ ಇಡ್ತೀವಲ್ಲ ಆ ರೀತಿಯಲ್ಲಿ ಇಡಬಹುದು. ಇಟ್ಟು ನಿಮಗೆ ಒಂದು ಹೂವಿನ ಮಾಲೆ ಹಾಕ್ಲಿಕ್ಕೆ ಏನೂ ತಪ್ಪಿಲ್ಲ, ಆ ರೀತಿಯಲ್ಲಿ ಮಾಡಬಹುದು. ಆದರೆ ಈ ಗಣಪತಿ ವ್ರತಕ್ಕೆ ಮಣ್ಣಿನ ಗಣಪತಿ ಬಹಳ ಮುಖ್ಯ. ಅಥವಾ ಪಂಚಲೋಹದ್ದೇನು ನೀವು ಮಾಡಿಸಿದ್ದೀರಾ, ಲೋಹದ ಗಣಪತಿ, ಅದನ್ನೇ ಇಟ್ಟುಬಿಟ್ಟು ಅದಕ್ಕೆ ಅಭಿಷೇಕಾದಿಗಳನ್ನು ಮಾಡಿ ಅದಕ್ಕೆ ಪೂಜೆ ಮಾಡ್ತಕ್ಕಂಥದ್ದು, ಪ್ರತಿಷ್ಠಾಪನೆ ಇತ್ಯಾದಿ ಮಾಡಲಿಕ್ಕೂ ಅವಕಾಶಗಳಿದೆ. ಆದರೆ ವಿಸರ್ಜನೆಗೆ ಮಣ್ಣಿನ ಗಣಪತಿ ಸೂಕ್ತ ಅಂತ ಇಲ್ಲ. ಕೆಲವರಿಗೆ ಏನಾಗುತ್ತೆ, ಕೆಲವೊಮ್ಮೆ ಅದೇ ಗಣಪತಿಯನ್ನೇ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಇದೆ. ವಿಸರ್ಜನೆಯೂ ಮಾಡೋದಿಲ್ಲ, ದಾನ ಮಾಡಬೇಕು ಅಂತಿದೆ, ಆ ದಾನವನ್ನು ಮಾಡದೆ ಅದನ್ನೇ ಇನ್ನೂ ಕೆಲವರು ಈ ವರ್ಷ ಇಟ್ಟಿದ್ದ ಗಣಪತಿಯನ್ನು ಪೂಜೆ ಮಾಡಿ ಒಂದು ವರ್ಷದ ಕಾಲ, ಮುಂದಿನ ವರ್ಷ ಅದನ್ನು ಬಿಟ್ಟು ಮತ್ತು ಹೊಸ ಗಣಪತಿಯನ್ನಿಟ್ಟು, ಹೀಗೆ ಹಲವಾರು ಕ್ರಮ ಇದೆ. ನೀವು ಕೇಳಿರೋ ಪ್ರಶ್ನೆ ಏನು, ಗ್ರಾನೈಟ್ ಗಣಪತಿಗೆ ಪೂಜೆ ಮಾಡಿ ತಪ್ಪಲ್ಲ, ಆದರೆ ಪ್ರತಿಷ್ಠಾಪನೆ ಇತ್ಯಾದಿ ನಾವೇನು ಸಂಕಲ್ಪ ಇತ್ಯಾದಿ ಆವಾಹನೆ ಇತ್ಯಾದಿ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಮಣ್ಣಿನ ಗಣಪತಿ ತಂದು ಪೂಜೆ ಮಾಡಿ ಅಥವಾ ಲೋಹದ ಗಣಪತಿಯಲ್ಲೇ ಷೋಡಶೋಪಚಾರ ಪೂಜೆ ಮಾಡಬಹುದು. ಓಕೆ, ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಪೂಜೆಯ ವಿಧಿವಿಧಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಶಾಸ್ತ್ರಿಗಳೇ. ಬಹಳ ಸರಳವಾಗಿ ನಾನು ಗಣೇಶನನ್ನ ಮನೇಲಿ ಕೂರಿಸಿ ಪೂಜೆ ಮಾಡ್ತೀನಿ ಅಂತ ಅಂದ್ರೂ ಒಂದು ಇಡೀ ದಿನಕ್ಕೆ ಎಷ್ಟು ಪೂಜೆ ಸಲ್ಲಬೇಕು ಗಣೇಶನಿಗೆ? ಜೊತೆಗೆ ಸಿಂಪಲ್ ಆಗಿ ಪೂಜೆ ಮಾಡೋರು ನೈವೇದ್ಯ ಅಂತ ಏನಿಡಬೇಕು? ನಾವು ನೋಡ್ತೀವಿ ಗಣೇಶ ಸುತ್ತಮುತ್ತ ಫುಲ್ ನೈವೇದ್ಯ ಇಟ್ಬಿಡ್ತಾರೆ, ಬಟ್ ಅದೆಲ್ಲ ಇಡಬೇಕಾ ಅನ್ನೋದು ಪ್ರಶ್ನೆ ಇರುತ್ತೆ ಕೆಲವರಿಗೆ. ಅನುಸಾರ ನನಗೆ ಸಮಯ ಇದೆ, ಗಣಪತಿಗೋಸ್ಕರ ಸಮಯ ಇಟ್ಕೊಂಡಿದ್ದೀನಿ ನಾನು ಅಂದರೆ ಎಲ್ಲ ಬಗೆಯ ಚಕ್ಲಿ, ಕೋಡುಬಳೆ, ತಿಂಡಿ ಏನು ಮಾಡಿ ಗಣಪತಿ ಎಲ್ಲವೂ ಇಷ್ಟ ಆಗುತ್ತೆ. ಗಣಪತಿಗೆ ತುಂಬ ಇಷ್ಟವಾದವನು ಆನೆ ಮುಖದವನು. ಹೀಗಾಗಿ ಅವನಿಗೆ ನೋಡಿ ಕಬ್ಬಿನ ರಸ, ಕಬ್ಬಿನ ಪಾಕಗಳೆಲ್ಲ ಅವನಿಗೆ ಇಷ್ಟ ಆಗುತ್ತೆ, ಬೆಲ್ಲದ ಪಾಕಗಳಿಷ್ಟ ಆಗುತ್ತೆ, ಮುಖ್ಯವಾಗಿ ಲಡ್ಡು ಇಷ್ಟ ಆಗುತ್ತೆ, ಮೋದಕ ಹೆಳೆ ಇದೆ, ಇವುಗಳೆಲ್ಲ ಗಣಪತಿ ಪ್ರಿಯವಾಗಿರತಕ್ಕಂಥದ್ದು. ಇವುಗಳನ್ನು ಮಾಡೋದ್ರಿಂದ ಕರ್ಜಿಕಾಯಿ, ಕಡುಬು, ಹಬೆಗಡುಬು ಆಗಬಹುದು. ಸಾಮಾನ್ಯವಾಗಿ ನಾವು ಹಬೆಗಡುಬನ್ನು ನಾಗಪ್ಪನಿಗೆ ಸಲ್ಲಿಸ್ತಕ್ಕಂಥದ್ದು, ತೊಂದರೆ ಇಲ್ಲ. ಈ ರೀತಿಯಲ್ಲಿ ಬಹಳ ವಿಶೇಷ ಮೋದಕ, ಲಡ್ಡು ಇವುಗಳು ಗಣಪತಿ ಪ್ರಿಯವಾಗಿರತಕ್ಕಂಥ ನೈವೇದ್ಯಗಳು. ಇದನ್ನು ನೈವೇದ್ಯ ಮಾಡಬಹುದು. ಎಸ್, ಇನ್ನೇನು ಪ್ರಶ್ನೆ ಕೇಳಿದ್ರಲ್ಲ, ಇನ್ನು ಪೂಜೆ ಎಷ್ಟು ಬಾರಿ ಪೂಜೆ? ಒಂದು ಬಾರಿ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಮಾಡ್ತಕ್ಕಂಥ ಪೂಜೆ ಇದೆ. ಸಾಯಂಕಾಲ ಮತ್ತೆ ಪೂಜೆ ಮಾಡಿ ಗಣಪತಿ ಗಣಪತಿ ಒಂದನ್ನೇ ಕೂಡಿಸಿದ್ದೀವಿ, ಗೌರಿಗೆ ಇಲ್ಲ ಅಂತಕ್ಕಂಥವ್ರು ಗಣಪತಿಯನ್ನು ಸಂಜೆ ವೇಳೆಗೆ ಗಣಪತಿಗೆ ಮತ್ತೊಂದು ಸಲ ಉತ್ತರ ಪೂಜೆ ಅಂತ ನೆರವೇರಿಸಿ ಆಮೇಲೆ ಕಥೆ ಇತ್ಯಾದಿಗಳನ್ನೆಲ್ಲ ಓದಿಕೊಂಡು ಕೇಳಿಕೊಂಡು ಮನನ ಮಾಡಿಕೊಂಡು ಆಮೇಲೆ ವಿಸರ್ಜನೆ ಮಾಡ್ತಕ್ಕಂಥದ್ದು. ಓಕೆ, ಗಣೇಶನ ಮನೇಲಿ ಕೂರಿಸೋರು ಮನೆ ಮಂದಿನೇ ಪೂಜೆ ಮಾಡ್ಬೋದಾ ಶಾಸ್ತ್ರಿಗಳೇ, ಅಥವಾ ಯಾರಾದರೂ ಅರ್ಚಕರನ್ನ ಕರೆದು ಪೂಜೆ ಮಾಡಿ? ಒಳ್ಳೆಯದು ಅಂತ ಅರ್ಚಕರನ್ನ ಕರೆದು ಪೂಜೆ ಮಾಡಿಸೋದ್ರಿಂದಾಗಿ ನಿಮಗೆ ಹಂತ ಹಂತವಾಗಿ ಯಾವ ರೀತಿ ಮತ್ತು ಗೊತ್ತಾಗುತ್ತೆ ನಿನಗೆ, ನಾನೀಗ ಏನು ಪೂಜೆ ಮಾಡಿದೆ, ಈ ಪೂಜೆಯಿಂದ ಗಣಪತಿ ಯಾವ್ಯಾವ ರೀತಿಯಲ್ಲಿ ನನ್ನ ಮನಸ್ಸನ್ನು ಸಮರ್ಪಣೆ ಮಾಡಿಕೊಂಡು ಹಾಗಾಯಿತು, ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಆವಾಹನೆ ಅಂದ್ರೇನು, ಏನು ಅಲ್ಲಿ ತಂದು ಕೂಡಿಸ್ತಕ್ಕಂಥದ್ದು, ಮಧುಪುರಕ ಕೊಡ್ತಕ್ಕಂಥದ್ದು, ಸ್ನಾನ, ವಸ್ತ್ರ ಇತ್ಯಾದಿ ಯಾವುದಾದ ಮೇಲೆ ಯಾವುದು ಅಂತ ಬಯಾರ್ಡ್ರ್ ಅಂತೀವಲ್ಲ, ಹಾಗೆ ಒಂದು ಅಚ್ಚುಕಟ್ಟಾಗಿ ಪೂಜೆ ಮಾಡಿದ ಒಂದು ಭಾವನೆ ಬರುತ್ತೆ. ಪುರೋಹಿತರನ್ನು ಕರೆಸಿ ಪೂಜೆ ಮಾಡಿದ್ರೆ ನಾವೇ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳಕ್ಕೂ ವ್ಯತ್ಯಾಸ ಇದೆ ಅಲ್ವಾ, ಅಚ್ಚುಕಟ್ಟಾಗುತ್ತೆ. ಆ ರೀತಿಯಲ್ಲಿ ಇದು ಕೂಡ ಇದು ಒಂದು ಟೆಕ್ನಿಕಲ್ ಸಬ್ಜೆಕ್ಟ್. ಹಾಗಾಗಿ ಓಕೆ, ಈಗೊಬ್ರು ಕಾಲರ್ ಇದ್ದಾರೆ ಅರಸೀಕೆರೆಯಿಂದ, ಹರೀಶ್ ಕರೆ ಮಾಡಿದ್ದಾರೆ. ನಮಸ್ತೆ ಹರೀಶ್ ಅವರೇ. ನಮಸ್ತೆ ಮೇಡಮ್.
ಓಕೆ, ಮಾತಾಡಿ ನಮಸ್ಕಾರ ಶಾಸ್ತ್ರಿಗಳೇ. ಹರೀಶ್ ಅವರೇ. ನಮಸ್ಕಾರ ನಮಸ್ಕಾರ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ ಹರೀಶ್ ಅವ್ರು ಹೇಳಿ. ಸರ್ ಗುರುಜಿ, ನಾವು ಓದುವಂತ ಗಣಪತಿ ತಂದು ನಿಮ್ಮ ವಾಯ್ಸು ನಿಮ್ ತುಂಬಾ ವಾಯ್ಸ್ break ಕೇಳಿಸ್ತಾ ಇಲ್ಲ ಆಗ್ತಿದೆ. ಸರಿಯಾಗಿ. ಒಂದು ಕಡೆ ನೆಟ್ವರ್ಕ್ ಇರೋ ಕಡೆ ಬನ್ನಿ, ಸಮಾಧಾನ ಸ್ವಲ್ಪ ಆಚೆ ಬಂದು ಗಡಿಬಿಡಿ ಮಾಡಿ. ಪ್ರಶ್ನೆ ಕೇಳಿ. ಎಸ್, ಕಾಲ್ ಕಟ್ ಆಗಿದೆ. ಇನ್ನು ವಿಸರ್ಜನೆ ಮಾಡುವಾಗ ಅದರ ಕ್ರಮ ಯಾವ ರೀತಿ ಇರಬೇಕು? ಈಗ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಕೂರಿಸುವಂತಹ ಗಣೇಶ ಹೆಂಗಿರುತ್ತೆ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಅದು ಒಂದು ಸಂಭ್ರಮಾಚರಣೆ, ಅದ್ರ ಜೊತೆ ಭಕ್ತಿನೂ ಇರುತ್ತೆ. ಆದರೆ ಮನೆಯಲ್ಲಿ ಕೂರಿಸುವಂತಹ ಗಣೇಶನ ವಿಸರ್ಜನೆ ಯಾವ ಥರ ಇರಬೇಕು ಶಾಸ್ತ್ರೋಕ್ತವಾಗಿ? ವಿಸರ್ಜನೆ ಅದು ಒಂದು ಕ್ರಮ. ಅಂದರೆ ಬಂದಿರತಕ್ಕಂಥ ಯಾಂತು ದೇವಗಣ ಸರ್ವೇ ಪೂಜಾ ಮಾದಾಯಿ ಮತ್ಕೃತಾಂ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ ಪುನರಾಗಮನಾಯ ಚ ಅಂತ ಮಂತ್ರ. ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸಲಿಕ್ಕೆ ಬಂದಿದೆಯಾ, ಹಾಗಾಗಿ ನಿನ್ನನ್ನು ಮತ್ತೊಮ್ಮೆ ಇದೇ ಸಂದರ್ಭದಲ್ಲಿ ಯಾರಾದರೂ ಅತಿಥಿಗಳು ಬಂದರೆ ವರ್ಷಾನುಗಟ್ಟಲೆ ಇಟ್ಕೊಳ್ಳೋಕ್ಕಾಗಲ್ಲ ಅವರನ್ನು. ದೇವ್ರು ಬಂದರೆ ನಮ್ಮ ಅವ್ಯವಸ್ಥೆಗಳನ್ನೆಲ್ಲ ನೋಡಿ ದೇವರು ಏನು ಮಾಡ್ಕೊಳ್ತಾನೋ ಗೊತ್ತಿಲ್ಲ. ಹೀಗಾಗಿ ಆಯ್ತಪ್ಪ, ಇಷ್ಟು ಕಾಲ ನಾನು ಶುದ್ಧನಾಗಿದ್ದೆ ನಿನಗೋಸ್ಕರ, ಹೀಗಾಗಿ ಆಯಿತು, ನನಗೆ ಒಂದು ಸಮಾಧಾನ ಸಿಕ್ಕಿದೆ, ಮತ್ತೊಂದು ಸಲ ಇದೇ ರೀತಿಯ ಪರ್ವ ಕಾಲ ಬರ್ತದೆ, ಆ ಸಂದರ್ಭದಲ್ಲಿ ಮತ್ತೆ ನಾನು ನಿನ್ನನ್ನು ಕರಿತೀನಿ, ನೀನು ಯಥಾಸ್ಥಾನಕ್ಕೆ ಹೋಗ್ಬಾ ಅಂತ ಕಳಿಸ್ಕೊಡ್ತಕ್ಕಂಥದ್ದಷ್ಟೇ. ಅದನ್ನೇನು ಇದನ್ನು ಗೊಂದಲ ಮತ್ತು ಇದು ಏನೋ ಇದನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿಸರ್ಜನೆ ಅಂದರೆ ಒಂದು ಬಲಭಾಗಕ್ಕೆ ಇರತಕ್ಕಂತಹ ದೇವತೆ ಏನು ಪ್ರತಿಷ್ಠಾಪನೆ ಆಗಿರುತ್ತೆ, ಆ ಪ್ರತಿಷ್ಠಾಪನೆ ಆಗಿದೆ ಈ ಮಂತ್ರ ಹೇಳಿಕೊಂಡು ಸ್ವಲ್ಪ ಬಲಭಾಗಕ್ಕೆ ಸರಿಸಿದ್ರೆ ಅಲ್ಲಿರ್ತಕ್ಕಂತಹ ಸ್ಥಾನ ಸದ್ಯದ ಮಟ್ಟಿಗೆ ಇಲ್ಲವಾಗುತ್ತೆ. ಗಣಪತಿ ಬಂದು ಆವಾಹನೆ ಅಂತಂದರೆ ಬಂದು ಆವಾಹಿಸ್ತಕ್ಕಂಥದ್ದು ಇರ್ತಕ್ಕಂಥದ್ದು. ವಿಸರ್ಜನೆ ಅಂದರೆ ಅಲ್ಲಿಂದ ಮತ್ತೆ ಅವನ ಲೋಕಕ್ಕೆ, ಸ್ವಾನಂದ ಲೋಕ ಅಂತ ಗಣಪತಿದ್ದು ಒಂದು ಲೋಕ ಇದೆ. ಹೇಗೆ ವಿಷ್ಣು ಶೇಷಶಯನಾಗಿ ವೈಕುಂಠದಲ್ಲಿದ್ದಾನೋ ಹಾಗೆ ಸ್ವಾನಂದ ಲೋಕ ಅಂತ ಅಲ್ಲಿ ಅಷ್ಟಸಿದ್ಧಿಯರ ಜೊತೆಗೂಡಿ ಇಕ್ಷುರಸ ಅಂತ ಕಬ್ಬಿನ ರಸದ ಒಂದು ಸಾಗರ ಇದೆಯಂತೆ. ಆ ಸಾಗರದಲ್ಲಿ ಗಣಪತಿ ಅಷ್ಟಸಿದ್ಧಿಯರ ಸಹಿತ ಇದ್ದಾನೆ, ಆ ಲೋಕಕ್ಕೆ ಹೋಗ್ತಾನೆ ಅಂತಕ್ಕಂಥದ್ದು ನಂಬಿಕೆ. ಎಸ್, ಈಗ ಇನ್ನೊಬ್ರು ಕಾಲರ್ ಇದ್ದಾರೆ ಶಾಸ್ತ್ರಿಗಳೇ. ಹೊಳೆ ನರಸೀಪುರದಿಂದ ಹರೀಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಹರೀಶ್ ಅವರೇ. ನಮಸ್ತೆ ಮೇಡಮ್. ಎಸ್, ಈಗ ಕೇಳಿ ನಿಮ್ಮ ಪ್ರಶ್ನೆ ಏನು ಕೇಳಿ. ನಮಸ್ಕಾರ ಹರೀಶ್ ಅವರು, ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ಗುರುಜಿ, ನಿಮ್ಮ ಪ್ರಶ್ನೆ ಏನು ಅರ್ಥ ಆಗ್ತಿಲ್ಲ. ನಾವು ಹೋದ ವರ್ಷ ಕೂರ್ಸಿದ್ ಗಣೇಶ? ಹೌದು. ಓಕೆ, ಓಕೆ, ಇನ್ನೂ ಬಿಟ್ಟಿಲ್ಲ. ಬಿಟ್ಟಿಲ್ಲ ಮೇಡಮ್ ಅವರೇ. ಅದಕ್ಕೆ ಗುರುಜಿ ಈಗ ಅದೇ ಗಣೇಶನಿಗೆ ಪೂಜೆ ಮಾಡ್ಬೋದಾ ಅಂತನಾ? ಬಿಡ್ಬೋದಾ, ಅದನ್ನೇ ಕಂಟಿನ್ಯೂ ಮಾಡ್ಬೋದಾ? ನೋಡಿ ಹೇಳ್ತೀನಿ. ಅದೊಂದು ಒಂದು ರೀತಿಯ ಕ್ರಮ. ಹೋದ ವರ್ಷ ಗಣಪತಿ ತಂದಿದ್ದೀರಾ, ಇಷ್ಟು ಕಾಲ ಅದಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದೀರಾ, ಆಗಾಗ ಪೂಜೆ ಮಾಡಿದ್ದೀರಾ. ಈ ವರ್ಷ ಅದಕ್ಕೂ ಪೂಜೆ ಮಾಡಿ ಹೊಸ ಗಣಪತಿಯನ್ನು ತನ್ನಿ. ಹೊಸ ಗಣಪತಿಯನ್ನು ತಂದು ಅದಕ್ಕೆ ಪೂಜೆ ಮಾಡಿ, ಈ ಗಣಪತಿಯನ್ನು ಹೋದ ವರ್ಷದ ಇದೆಯಲ್ಲ ಅದನ್ನು ವಿಸರ್ಜನೆ ಮಾಡಿ ಮತ್ತೆ ಇದನ್ನು ಮತ್ತೆ ಮುಂದಿನ ವರ್ಷ ತನಕ ಪೂಜೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಒಂದು ಉತ್ತಮವಾದ ಏನಪ್ಪ ಅಂದರೆ, ತಂದು ಗಣಪತಿಯನ್ನು ಅಂದರೆ ಈ ವರ್ಷ ತಗೊಂಬಂದು ಈ ವರ್ಷವೇ ಪೂಜೆ ಮಾಡಿ ಈ ವರ್ಷವೇ ನೀರಿಗೆ ಸಮರ್ಪಣೆ ಅಂದರೆ ವಿಸರ್ಜನೆ ಮಾಡ್ತಕ್ಕಂಥದ್ದು ತುಂಬ ಉತ್ತಮ. ಮುಂದಿನ ವರ್ಷದವರೆಗೆ ಅದನ್ನು ಕಾಪಿಟ್ಕೊಳ್ಳಿಕ್ಕೆ ನಿಮಗೆ ಶ್ರದ್ಧೆ ಇದೆ, ಅದಕ್ಕೆ ನೈವೇದ್ಯ ಇತ್ಯಾದಿ ಮಾಡಲಿಕ್ಕೆ ಅವಕಾಶ ಇದೆ, ಅದನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತಂದರೆ ಖಂಡಿತ ಮುಂದುವರಿಸಿ. ಹಾಗೆ ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕಾರ್ಯಕ್ರಮ ಮುಂದುವರಿಯುತ್ತೆ. ಹಬ್ಬದ ಆಚರಣೆ ಹೇಗಿರಬೇಕು ಅಂತ ತಿಳಿಸ್ಕೊಡೋದ್ರ ಜೊತೆಗೆ ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಅವರ ಪ್ರಶ್ನೆಗಳಿಗೆ ಶಾಸ್ತ್ರಿಗಳು ಉತ್ತರ ಕೊಡ್ತಾ ಇದ್ದಾರೆ. ಸೊ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾರೆ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.